ಧನುಸ್ಸು ರಾಶಿ, ಹಣಕಾಸಿನ ಸಮಸ್ಯೆ ಈ ದಿವಸ ನಿಮಗೆ ಕಾಡುವಂಥದ್ದಾಗತ್ತೆ. ದುಡ್ಡು ಕಾಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ನಿರೀಕ್ಷೆಗೆ ಅನುಗುಣವಾದಂತಹ ಹಣ ಒದಗುವುದಿಲ್ಲ. ಯಾವುದೋ ಕೆಲಸಕ್ಕೆ ಒಂದಷ್ಟು ಹಣವನ್ನ ಒದಗಿಸಬೇಕು, ಸಿದ್ಧ ಮಾಡಿಕೊಳ್ಬೇಕು ಅಂತಂದ್ರೆ ಅದು ಸಕಾಲಕ್ಕೆ ಸಿಕ್ಕದಲ್ಲೇ ನಿಮಗೆ ತೊಂದರೆಗೆ ಅವಕಾಶ ಆಗುವಂತಹ ದಿವಸ ಇದು. ಕ್ಷೇತ್ರ ದರ್ಶನದ ಬಗ್ಗೆ ಚಿಂತನೆಯನ್ನ ನಡೆಸ್ತೀರಿ. ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ನಮ್ಮ ಪಾಪಗಳನ್ನು ಒಂದಷ್ಟು ನಾವು ತೊಳ್ಕೊಂಡು ಬರಬೇಕು, ಭಗವಂತನ ದರ್ಶನ ಮಾಡಬೇಕು, ಆ ಕ್ಷೇತ್ರ ಮಹಿಮೆಯಿಂದ ನಮಗೆ, ನಮ್ಮ ಕುಟುಂಬಕ್ಕೆ, ಎಲ್ಲದಕ್ಕೂ ಕೂಡ ಒಳ್ಳೆಯದಾಗಲಿ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಮೂಡುವಂತಹ ದಿವಸ. ಅವಿವಾಹಿತರಿಗೆ ಮದುವೆ ವಿಚಾರ ಬರ್ತಕ್ಕಂಥದ್ದು. ಯಾರಿಗಿನ್ನು ಮದುವೆ ಆಗಿಲ್ಲವೋ ಅಂಥವರ ವಿಚಾರ ಮದುವೆಯಲ್ಲಿ ಅಥವಾ ಮದುವೆ ವಿಚಾರವಾಗಿ ಹೆಚ್ಚು ಪ್ರಸ್ತಾಪಕ್ಕೆ ಬರತಕ್ಕಂಥದ್ದಾಗುತ್ತೆ. ಮಕ್ಕಳಿಂದ ಸಮಾಧಾನ ಆಗುವಂಥದ್ದು, ಮಕ್ಕಳು ಮೊಮ್ಮಕ್ಕಳು ಆ ವಿಚಾರವನ್ನ ತಿಳಿದು ನಿಮಗೆ ಧೈರ್ಯವನ್ನು ಹೇಳ್ತಾರೆ. ಹೆದರಿಸಬೇಕಾದಂಥದ್ದು ಇಲ್ಲ ಅನ್ನುವಂತಹ ಸಮಾಧಾನವನ್ನ ನಿಮಗೆ ಮಕ್ಕಳೇ ಹೇಳ್ತಾರೆ ಅಂತಕ್ಕಂಥದ್ದು. ನಿಮ್ಮನ್ನ ನೀವೇ ಹೊಗಳ್ಕೊಳ್ತಕ್ಕಂಥದ್ದು, ಆತ್ಮ ಪ್ರಶಂಸೆ ಮಾಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ನಿಮ್ಮ ಬಗ್ಗೆ ನೀವೇ ಏನೋ ಹೇಳಿಕೊಳ್ಳುವಂಥದ್ದು, ಹೊಗಳ್ಕೊಳ್ಳುವಂಥದ್ದು ಅಷ್ಟು ಸಮಂಜಸವಾಗಿ ಕಾಣೋದಿಲ್ಲ. ನಿಮ್ಮಲ್ಲಿರ್ತಕ್ಕಂತಹ ಗುಣಗಳನ್ನ ಬೇರೆಯವರು ಗುರುತಿಸಿ ನಿಮ್ಮನ್ನ ಹೊಗಳಬೇಕೇ ಹೊರತು ನೀವೇ ಅದನ್ನ ಹೇಳ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ವಿಘ್ನೇಶ್ವರನ ಮಂತ್ರ ಯಾವುದಾದ್ರೂ ನಿಮಗೆ ಗೊತ್ತಿದ್ರೆ ಅದನ್ನ ಪಠನೆ ಮಾಡಿ. ಇಲ್ಲ ಅಂತಾದ್ರೆ ಮನಸ್ಸಿನಲ್ಲಿ ಗಣೇಶನನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಸ್ಥಳ ಬದಲಾವಣೆಯ ವಿಚಾರ ಬಹಳ ವಿಶೇಷವಾಗಿ ಸೂಚ್ಯವಾಗಿ ಕಾಣ್ತಾ ಇರತಕ್ಕಂಥದ್ದು. ಉದ್ಯೋಗ ಅಥವಾ ಸ್ಥಳ, ಇರತಕ್ಕಂತಹ ವಾಸದ ಮನೆ ಅಥವಾ ಊರು ಇವೆಲ್ಲವನ್ನ ಬದಲಾಯಿಸ್ತಕ್ಕಂತಹ ಒಂದು ಆಲೋಚನೆ ಹಂತ ಹಂತವಾಗಿ ನಿಮಗೆ ಈ ದಿವಸ ಕಾಣುತ್ತೆ. ಆ ವಿಚಾರವಾಗಿ ನೀವು ಧನಾತ್ಮಕವಾದಂತಹ ನಿರ್ಧಾರವನ್ನ ಮಾಡಲಿಕ್ಕೂ ಹೆಚ್ಚಿನ ಅವಕಾಶ ಈ ದಿವಸ ಇರತಕ್ಕಂಥದ್ದು. ಸಾಲದ ವಿಚಾರದಲ್ಲಿ ಸ್ವಲ್ಪ ಬೇಸರವಾಗುತ್ತೆ. ಹಿಂದೆ ಯಾವತ್ತೂ ಸಾಲ ಮಾಡಿರ್ತೀರಿ, ಅದು ಬಗೆಹರಿದಿರುವುದಿಲ್ಲ. ಆ ವಿಚಾರವನ್ನ ಕುರಿತು ಮತ್ತೆ 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 ನಿಮಗೆ ತೊಂದರೆಗಳು, ಸಮಸ್ಯೆಗಳು, ಮಾತುಗಳನ್ನ ಕೇಳಬೇಕಾದಂಥದ್ದು ಇದೆಲ್ಲ ಉಂಟಾಗಿ ಬೇಸರವಾಗ್ತಕ್ಕಂಥದ್ದಾಗತ್ತೆ. ಯಾವುದೇ ರೀತಿಯ ವಿವಾದಗಳಿಗೆ ಆಸ್ಪದವನ್ನ ಕೊಡಬೇಡಿ. ಮಾತು ಬಹಳ ಮೃದುವಾಗಿರಲಿ. ಜೊತೆಗೆ ಕಾನೂನಾತ್ಮಕವಾಗಿ ಮಾತುಗಳನ್ನ ಆಡುವಾಗ ನೀವು ನಿಮ್ಮ ಮಾತಿನ ಬಗ್ಗೆ ಒಂದು ಹಿಡಿತವನ್ನು ಸಾಧಿಸಬೇಕಾಗತ್ತೆ. ಅದಿಲ್ಲ ಅಂತಾದ್ರೆ ಆಡುವಂತಹ ಎಲ್ಲ ಮಾತುಗಳು ಕೂಡ ವಿರೋಧಾಭಾಸವನ್ನೇ ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಮಾನಸಿಕವಾದಂತಹ ಸ್ಥಿರತೆ ಇರಬೇಕು. ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗತ್ತೆ. ಮನಸ್ಸು ಚಂಚಲ. ಅದರ ಬಗ್ಗೆ ಅರಿವಿಲ್ಲದೆ ಮನಸ್ಸು ಏನು ಹೇಳುತ್ತೋ ಅದೇ ಕೆಲಸ ನಾನು ಮಾಡೋದು ಅಂತ ಹೇಳಿ ಆಲೋಚನೆಯನ್ನ ಮಾಡಿ ಕಾರ್ಯಪ್ರವೃತ್ತರಾದ್ರಿ ತೊಂದರೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಗಮನ ಇರಲಿ. ಗುರು ದತ್ತಾತ್ರೇಯರನ್ನ ಮನಸಾರೆ ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯ ಮಹಂ ಭಜೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕುಂಭರಾಶಿ, ಅನಗತ್ಯವಾದಂತಹ ಖರ್ಚಿಗೆ ನೂರಾರು ದಾರಿ ಅಂತ ಹೇಳುವ ಹಾಗೆ ಆದಾಯದ ಪ್ರಮಾಣ ಕಡಿಮೆ ಇದ್ರೂ ಕೂಡ ಅನಗತ್ಯವಾದಂತಹ ಖರ್ಚು ಮಾತ್ರ ಬಹಳವಾಗಿ ಇರತಕ್ಕಂಥದ್ದು. ಅದು ನಿಮಗೆ ಒಂದಷ್ಟು ಆರ್ಥಿಕ ಸಮಸ್ಯೆಯನ್ನು ಉಂಟು ಮಾಡುವ ಸೂಚನೆಯಾಗಿದೆ ಅಂತ ಹೇಳಬೇಕು. ಅಪರಿಚಿತರಿಗೆ ಸಹಾಯ ಮಾಡ್ತೀರಿ. ದುರ್ದೈವ, ಯಾರು ನಿಮಗೆ ಪರಿಚಯ ಇಲ್ಲ, ಅವರೇನೋ ಅವರ ಕಷ್ಟವನ್ನು ಹೇಳಿಕೊಂಡ್ರು ಅಂತ ಹೇಳಿ ನೀವು ಸಮಸ್ಯೆಗೆ ಸಿಗಾಕೊಂಡ್ರೂ ಪರವಾಗಿಲ್ಲ, ಸಹಾಯವನ್ನು ಮಾಡಬೇಕು ಅನ್ನುವಂತಹ ಮನಸ್ತತ್ವದಲ್ಲಿ ಅವರಿಗೆ ಸಹಾಯವನ್ನು ಮಾಡ್ತೀರಿ. ಉದ್ಯೋಗದಲ್ಲಿ ಅತಂತ್ರ ಸ್ಥಿತಿ ಕಾಡಬಹುದು. ಯಾರು ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಕೆಲಸಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಲ್ಲಿ ನೀವು ಅಂದುಕೊಂಡಂತಹ ರೀತಿ ಸ್ಥಿತಿ ಇರುವುದಿಲ್ಲ. ಅದರಿಂದ ನಿಮಗೆ ಒಂದಷ್ಟು ಬೇಸರ, ತೊಂದರೆ, ನೋವು ಇವೆಲ್ಲವೂ ಕೂಡ ಕಾಣುವಂತಹ ಸೂಚನೆ ಇದೆ. ಅದನ್ನ ಮುಂದಿನ ದಿನಮಾನದಲ್ಲಿ ನೀವು ಅನುಭವಿಸಬೇಕಾದಂಥದ್ದಾಗಬಹುದು. ವಿಲಾಸಿ ಜೀವನಕ್ಕೆ ದುಂದು ವೆಚ್ಚ, ಯಾವುದೋ ಕಣ್ಣಿಗೆ ಕಾಣ್ತು ಅಂತಹ ಮೋಜು ಮಸ್ತಿಯನ್ನ ಮಾಡಬೇಕು ಅಥವಾ ಮನೋರಂಜನೆಗೆ ಹಣವನ್ನ ಖರ್ಚು ಮಾಡಬೇಕು ಅಂತಕ್ಕಂತಹ ಮನಸ್ಥಿತಿಯಲ್ಲಿ ಯಥೇಚ್ಛವಾಗಿ ನಿಮ್ಮ ಶಕ್ತಿಯನ್ನೂ ಮೀರಿ ಹಣವನ್ನ ಖರ್ಚು ಮಾಡತಕ್ಕಂಥದ್ದು. ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಣ ಬಂದ್ರೂ ಕೂಡ ನಿಲ್ಲುವುದಿಲ್ಲ, ಹಣ ಉಳಿಯುವುದಿಲ್ಲ ಅನ್ನುವಂತಹ ಕೊರಗು ನಿಮ್ಮನ್ನ ಹೆಚ್ಚಾಗಿ ಕಾಡುತ್ತೆ. ಯಾಕೆ ಉಳಿತಾ ಇಲ್ಲ ಅನ್ನುವಂತಹ ಸರಿಯಾದ ಆಲೋಚನೆ ನಿಮ್ಮದಾಗಿರ್ಬೇಕು.
ಬಂದ ಹಣವನ್ನೆಲ್ಲ ಅದೊಂದು ವೆಚ್ಚ ಮಾಡಿದರೆ ಹಣ ಉಳಿಯುವುದಾದರೂ ಹೇಗೆ? ಆದ್ದರಿಂದ ಸರಿಯಾದಂತಹ ಲೆಕ್ಕಾಚಾರವನ್ನ, ಸರಿಯಾದಂತಹ ರೀತಿ ರಿವಾಜುಗಳನ್ನ ಅಳವಡಿಸಿಕೊಂಡು ವ್ಯಾವಹಾರಿಕ ಪ್ರಜ್ಞೆಯಿಂದ ವರ್ತಿಸಬೇಕಾದಂಥದ್ದಾಗತ್ತೆ. ದೊಡ್ಡ ದೊಡ್ಡ ಯೋಜನೆಗಳಿಗೆ ಅಡ್ಡಿಯಾಗತ್ತೆ. ಯಾವುದೋ ನಿಮ್ಮ ಶಕ್ತಿಯನ್ನ ಮೀರಿದಂತಹ ಒಂದಷ್ಟು ಆಲೋಚನೆಗಳನ್ನ, ಆಯೋಜನೆಗಳನ್ನ ಹಾಕೊಳ್ತೀರಿ. ಅದೆಲ್ಲದಕ್ಕೂ ಕೂಡ ಅಡ್ಡಿ ಆಗ್ತಾ ಹೋಗುತ್ತೆ. ಅದನ್ನ ಗಮನಿಸ್ಕೊಳ್ಬೇಕು. ಸಂಬಂಧದಲ್ಲಿ ಬಿರುಕು ಉಂಟಾಗತ್ತೆ. ಮಾತಿಗೆ ಮಾತು ಬೆಳೆಯುತ್ತೆ. ನೀವು ಯಾರು ಮಾತಿಗೂ ಕೂಡ ವಿರುದ್ಧವಾದಂತಹ ಮಾತನ್ನ ಆಡದೇ ಇದ್ರೆ ಆ ಸಂಬಂಧಗಳು ಒಂದಷ್ಟು ದಿವಸ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಅವಕಾಶಗಳಿರ್ತಕ್ಕಂಥದ್ದು. ಮಾನಸಿಕವಾಗಿ ನೋವನ್ನ ಪಡ್ತೀರಿ, ಎಲ್ಲ ಆಗತ್ತೆ, ಗಲಾಟೆಗಳಾಗತ್ತೆ, ಮನಸ್ತಾಪ ಆಗತ್ತೆ, ಮಾತು ಬಿಡ್ತೀರಿ, ಜಗಳ ಮಾಡ್ತೀರಿ. ಇದೆಲ್ಲ ಆದ ನಂತರದಲ್ಲಿ ಮನಸ್ಸಿಗೆ ಬೇಸರವನ್ನು ಮಾಡ್ಕೊಳ್ತೀರಿ, ಹೀಗಾಗಬಾರ್ದಿತ್ತು ಅಂತ. ಆಗೋಯ್ತಲ್ಲ, ಮತ್ತೆ ಮಾಡ್ಲಿಕ್ಕೆ ಏನಾಗುತ್ತೆ? ಅದರಿಂದ ಆರಂಭದಲ್ಲಿ ಜಗಳ ಮಾಡೋದಕ್ಕಿಂತ ಮುಂಚೆ, ಕಠಿಣವಾಗಿ ಮಾತಾಡೋದಕ್ಕಿಂತ ಮುಂಚೆ 10 ಬಾರಿ ಆಲೋಚನೆಯನ್ನು ಮಾಡಿ ಮಾತನ್ನ ಆಡಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಕುಬೇರ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ.